ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡಗೆ ಸ್ಥಾನ ಸಿಗಲಿ. ಹಿರಿಯ ಹಾಗೂ ಅನುಭವಿ ಶಾಸಕ ಅಪ್ಪಾಜಿ ನಾಡಗೌಡ 6ನೇ ಬಾರಿ ಶಾಸಕರಾಗಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಸಿಗಲಿ ಅಂತೇಳಿ ಹೇಳಿರು. 6ನೇ ಬಾರಿ ಶಾಸಕರಾಗಿರುವಂತಹ ಸಿಎಸ್ ಅಪ್ಪಾಜಿ ನಾಡಗೌಡ ಹಲವು ಬಾರಿ ಸಚಿವ ಸ್ಥಾನದಿಂದ ವಂಚಿತರಾಗಿರುವಂತಹ ನಾಯಕ ಇವರು. ಒಮ್ಮೆಯೂ ಪಕ್ಷದ ನಿರ್ಧಾರದ ವಿರುದ್ಧ ಯಾವತ್ತೂ ಮಾತನಾಡಿಲ್ಲ. ನಾಡಗೌಡರ ಪಕ್ಷ ನಿಷ್ಠೆ ತಾಳ್ಮೆಗೆ ಸಚಿವ ಸ್ಥಾನ ಸಿಗಬೇಕು, ನಾಡಗೌಡಗೆ ಸಚಿವ ಸ್ಥಾನ ಸಿಗಲಿ ಅಂತ ಬೆಂಬಲಿಗರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿದ್ದಾರೆ. ಬೆಂಬಲಿಗರಿಂದ ಅಭಿಷೇಕ ಮತ್ತು ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ನಾಡಗೌಡ ಪರ ಒಲವು ಹೆಚ್ಚಾಗಿದೆ. ಸದ್ಯ ಕೆಎಸ್ ಮತ್ತು ಡಿಎಲ್ ಅಧ್ಯಕ್ಷರಾಗಿರುವಂತಹ ಅಪ್ಪಾಜಿ ನಾಡಗೌಡ 3 ವರ್ಷದಲ್ಲಿ ಕೆಎಸ್ಡಿಎಲ್ ಅನ್ನ ಲಾಭದತ್ತ ಮುನ್ನಡೆಸಿದಂತ ಆಡಳಿತಗಾರ. ಇನ್ನು ಮುದ್ದೇಬಿಹಾಳದ ಅಭಿವೃದ್ಧಿಯ ಹರಿಕಾರನಿಗೆ ಪ್ರಭಾವಿ ಖಾತೆ ಸಿಗಬಹುದಾ? ಹಾಗಾದ್ರೆ ಎಂಬಿ ಪಾಟೀಲ್ ಜೊತೆ ವಿಜಯಪುರಕ್ಕೆ ಸಿಗಬೇಕು ಮತ್ತೊಂದು ಸಚಿವ ಸ್ಥಾನ. 2ನೇ ಪಟ್ಟಿಯಲ್ಲಿ ಅಪ್ಪಾಜಿ ನಾಡಗೌಡ ಹೆಸರು ಫೈನಲ್ ಮಾಡಿ ಅಂತ ಮನವಿ ಮಾಡಿದ್ದಾರೆ ಅಪ್ಪಾಜಿ ನಾಡಗೌಡ ಬೆಂಬಲಿಗರು. ಹಾಗಾದ್ರೆ 2ನೇ ಪಟ್ಟಿಯಲ್ಲಿ ಅವರಿಗೆ ಅವಕಾಶ ಇದೆಯಾ? ಸಿಕ್ರು ಪ್ರಬಲ ಖಾತೆ ಅವರ ಪಾಲಾಗುತ್ತಾ? ನೋಡ್ಬೇಕಿದೆ. ನಡೆದಂತ ತಂದೆ ಎಂದು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಹಿಡಿದು ಇಲ್ಲಿವರೆಗೆ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಸೇರಿಸಿದ್ದಾರೆ. ಮಾನ್ಯ ಇವತ್ತಿನ ದಿನ ನಾವು ಮುದ್ದೇಬೇಳದ ಗ್ರಾಮ ದೇವತೆ ದ್ಯಾಮವ್ವನ ದೇವಿ ಹತ್ರ ಬಂದು ವಿಶೇಷ ಪೂಜೆ ಸಲ್ಲಿಸಿ ಏನ್ ಆಗ್ರಹ ಮಾಡಾಕತ್ತೀವಿ ಅಂದ್ರೆ ಡಿಕೆ ಶಿವಕುಮಾರ್ ಸಾಹೇಬರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಮುದ್ದೇಬೇಳದ ಶಾಸಕರು ಆದಂತ ಅಪ್ಪಾಜಿ ನಾಡಗೌಡರು ಕೂಡ ಸಚಿವ ಸ್ಥಾನವನ್ನು ಅವರು ಕೂಡ ಪ್ರಮಾಣ ವಚನ ನಾಳೆ ಸ್ವೀಕರಿಸಬೇಕಂತೇಳಿ ನಾನು ಹೈಕಮಾಂಡ್ ಮುಖ್ಯಸ್ಥರಾದಂತ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ವೇಣುಗೋಪಾಲ್ ಸರ್ ಅವರಿಗೆ ಇವತ್ತಿನ ದಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರು, ಯುವಕರು ಮತ್ತು ಅಪ್ಪಾಜಿ ನಾಡಗೌಡರ ಅಭಿಮಾನಿಗಳಾದಂಥ ನಾವೆಲ್ಲರೂ ಗ್ರಾಮದೇವತೆಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಕಾರಣ ಅವರಿಗೆ ಶಾಸಕ ಸ್ಥಾನ ದೊರೆಯಬೇಕು, ಸಚಿವ ಸ್ಥಾನ ದೊರೆಯಬೇಕು. ಇವತ್ತಿನ ದಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರು, ಯುವಕರು ಮತ್ತು ಅಪ್ಪಾಜಿ ನಾಡಗೌಡರ ಅಭಿಮಾನಿಗಳಾದಂಥ ನಾವೆಲ್ಲರೂ ಗ್ರಾಮದೇವತೆಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಕಾರಣ ಅವರಿಗೆ ಶಾಸಕ ಸ್ಥಾನ ದೊರೆಯಬೇಕು, ಸಚಿವ ಸ್ಥಾನ ದೊರೆಯಬೇಕು. ಇವತ್ತಿನ ದಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರು, ಯುವಕರು ಮತ್ತು ಅಪ್ಪಾಜಿ ನಾಡಗೌಡರ ಅಭಿಮಾನಿಗಳಾದಂಥ ನಾವೆಲ್ಲರೂ ಗ್ರಾಮದೇವತೆಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಕಾರಣ ಅವರಿಗೆ ಶಾಸಕ ಸ್ಥಾನ ದೊರೆಯಬೇಕು.